सितगिरिसमंशात् कज्जलं सिन्धुपात्रे सुरतरुवरशाखा लेखनी पत्रमृदे लिखति यदि गृहीत्वा शारदा सर्वकालं तदपि तव गुणानां ईशपारं न याति। ओम शांति शांति शांति। ರಾಯಭಾಗದ ಗ್ರಾಮದೇವತೆಯಾದ ಲಕ್ಷ್ಮೀ ದೇವಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಬಸವಾದಿ ಪ್ರಮಥರಲ್ಲಿ ಪ್ರಣಮಿಸಿ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಉತ್ಸವ ಸಮಿತಿಗೆ ಗೌರವಾಧ್ಯಕ್ಷರು ಹಾಗೂ ನಮ್ಮ ಶ್ರೀಮಠದ ಅತ್ಯಂತ ನಿಕಟ ಸಂಬಂಧವನ್ನು ಇರಿಸಿಕೊಂಡಂಥ ಪ್ರಣಯಜಿ ಪಾಟೀಲ್ರವರಿಗೂ ಹಾಗೂ ಎಲ್ಲ ದೈವಕ್ಕೂ ಅನಂತ ಶರಣಾರ್ಥಿಗಳು. ಕೆಲವು ದಿವಸಗಳ ಹಿಂದೆ ನಮ್ಮ ಪ್ರಣಯಜಿಯವರ ಜೊತೆಗೆ ಎಲ್ಲ ಯುವಕರು ಹಿರಿಯರು ಕೂಡ್ಕೊಂಡು ಮಠಕ್ಕೆ ಬಂದಿದ್ದರು. 5 ವರ್ಷಕ್ಕೊಂದು ಸಾರಿ ನಮ್ಮಲ್ಲಿ ಉತ್ಸವ ಆಗ್ತದೆ, ಲಕ್ಷ್ಮೀದೇವಿ ಉತ್ಸವ. ಆ ಉತ್ಸವಕ್ಕೆ ತಾವು ಬರಬೇಕು ಅಂತ ನನಗೆ ಆಮಂತ್ರಿಸಿದರು. ನನಗೆ ವ್ಯಾಳೇನೂ ಇರುವುದಿಲ್ಲ, ಮತ್ತು ನಾ ಜಾತ್ರೆ ಅಂತಂದ್ರೆ ಏನಿರ್ತಾವೆ ನೋಡೋದು ಮತ್ತು ಮಾಡೋದು ಇರ್ತೈತಲ್ಲ, ಮಾತಾಡೋದು ಭಾಳ ಕಡಿಮೆ ಇರ್ತೈತಿ. ಅದಕ್ಕೆ ಬಿಟ್ಟರೆ ಒಳ್ಳೇದಾಕೈತಿ ಅಂದೇ. ಇಲ್ರಿ ಸ್ವಾಮೀಜಿ ನೀವು ಬರಬೇಕು ಅಂಥೇಳಿ ಭಾಳ ಆಗ್ರಹಪಡಿಸಿದರು. ಇನ್ನೊಂದು ಅಂದ್ರೆ ನಮ್ಮ ಪ್ರಣಯಜಿ ಏನದಾರ ಅವ್ರ ತಾಯಿಯವರು ಎಂಬ್ರಿಯಾಲಜಿಸ್ಟು, ಅಂದ್ರೆ ಗರ್ಭಶಾಸ್ತ್ರಜ್ಞರು, ಸ್ತ್ರೀ ಮತ್ತು ಪ್ರಸೂತಿ ಶಾಸ್ತ್ರಜ್ಞರು. ಯಾರಿಗೆ ಮಕ್ಕಳಾಗೋದಿಲ್ಲಲ್ಲ ಅಂಥವ್ರಿಗೆ ಪ್ರಣಾಳ ಶಿಶುಗಳನ್ನು ಮಾಡಿ ಮಕ್ಕಳಿಲ್ದವರ ಒಂದೆತ್ತವನ್ನು ದೂರ ಮಾಡಿ, ಬಂಜತನವನ್ನು ದೂರ ಮಾಡಿ ಅವರಿಗೆ ತಾಯಿತನವನ್ನು ಒದಗಿಸಿಕೊಡುವಂಥ ಬಹಳ ದೊಡ್ಡ ಮಹದುಪಕಾರದ ಕೆಲಸವನ್ನು ಮಾಡ್ತಾರೆ. ಯಾವುದೋ ಸಂಪರ್ಕದಿಂದ ನಮ್ಮ ಜೊತೆ ಅವ್ರ ಸಂಪರ್ಕ ಬಂತು. ನಾವು ಅವರನ್ನು ಸಂಧಿಸಿದ್ದೀವಿ. ಅವ್ರ ಬೆಂಗಳೂರೊಳಗೊಂದು ಇದರೊಳಗೊಂದು 2 ಸೆಂಟ್ರ್ ಇದ್ದು ಬಂಜತನ ನಿವಾರಣಾ ಕೇಂದ್ರಗಳು. ನಾವು ಅವ್ರಿಗೆ ಕೇಳ್ಕೊಂಡಿವಿ, ನಮ್ಮಲ್ಲಿ ಸಿದ್ಧಗಿರಿ ಮಠ ಕಣೇರಿ ಮಠದೊಳಗೆ ಹಾಸ್ಪಿಟಲ್ದೊಳಗೆ ಬಡವರಿಗಾಗಿ ಇಂಥದ್ದೊಂದು ಕೇಂದ್ರ ಸ್ಟಾರ್ಟ್ ಮಾಡಬೇಕು, ನೀವು ಬಂದರೆ ಬಹಳ ಒಳ್ಳೆಯದಾಗತ್ತರವ ಅಂದ ಕೂಡಲೇ ಬಹಳ ಖುಷಿಯಿಂದ ಒಪ್ಕೊಂಡ್ರು. ಈಗ ಒಂದು 3-4 ವರ್ಷಗಳ ಹಿಂದಿನ ಮಾತು. ಒಪ್ಕೊಂಡು ಬಂದು ಕೇಂದ್ರ ಸ್ಟಾರ್ಟ್ ಮಾಡಿದರು. ಇಡೀ ದೇಶದೊಳಗೆ 2 ಲಕ್ಷ 3 ಲಕ್ಷದ ಯಾರೂ IVF ಮಾಡೋದಿಲ್ಲ, ಟೆಸ್ಟ್ ಟ್ಯೂಬ್ ಮಾಡೋದಿಲ್ಲ. ಆದರೆ ಅಮ್ಮವ್ರು ಬಂದರು ನಮ್ಮಲ್ಲಿ. ನಾನು ಕೇಳಿದೆ, ಅಮ್ಮವ್ರು ಕಡಿಮೆ ಅಂದ್ರೆ ಎಷ್ಟು ಹಣದೊಳಗೆ ನಾವು ಬಡವರಿಗೆ ಈ ಸೇವೆ ಸಲ್ಲಿಸ್ಲಿಕ್ಕೆ ಆಗ್ತದೆ ಅಂತ. ಅವರಂದ್ರೆ ಒಂದು 75-80 ಸಾವಿರ ಬೇಕಾಗ್ತಾವ್ರಿ ಸ್ವಾಮೀಜಿ ಅಂದರು. ಹಾಗಾದ್ರೆ ಒಂದು 70-75 ಸಾವಿರದೊಳಗೆ ಬಡವ್ರಿಗೆ ನಾವು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇತ್ತು ಅಂತಂದ್ರೆ ಮಾಡಿರಿ. ಆಮೇಲೆ ಅದ್ರಾಗ ಯಾರು ಬಡವ್ರು ಬಂದ್ರಂದ್ರೆ ನೀವು ಹಾಕ್ರಿ ಒಂದಿಷ್ಟು ರೊಕ್ಕ ಕೈಲಿ ಅಂತ ನಾನು ಅಂದೆ. ನಿಮ್ದೇನು ರಗಡ ಐತಲ್ಲ ಮನ್ಯಾಗ, ಒಬ್ಬನ ಮಗ ಅದಾನ, ಎಷ್ಟರು ನಾವು ಉಂಡು ಅಂತ ನಾ ಅವ್ರಿಗೆ ಅಂದೆ. ಆಯ್ತು ರೀ ಸ್ವಾಮೀಜಿ, ಯಾರಿದ್ದವ್ರು ಕೊಡಲಿ, ಕೊಡದೇ ಇದ್ದವ್ರಿಗೆ ಅಗದಿ ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ದವ್ರದ್ದು ನಾನು ನೋಡ್ಕೋತೀನಿ, ನಾ ಎಲ್ಲಿಂದ ಯಾಕಾಗಲ್ದಕ್ಕೆ ತಂದು ಹಾಕಿ ಅವ್ರನ್ನ ಹೊಳೆ ಕಳ್ಸಂಗಿಲ್ಲ ಅಂತ ಪ್ರಾಮಿಸ್ ಮಾಡಿದರು. ಅವ್ರನ್ನ ಹೊಳೆ ಕಳ್ಸಂಗಿಲ್ಲ, ಏನರ ಉಪಚಾರ ಮಾಡೇ ಕಳಿಸ್ತೀನಿ ಅಂತ. ಆಮ್ಯಾಗ ಮಾಡ್ತಾ ಮಾಡ್ತಾ 2 ವರ್ಷ ಹೋಗೋಣ ಮುಂದೆ ಅವರೇ ನನಗಂದ್ರು, ಸ್ವಾಮೀಜಿ 75 ಸಾವಿರ ರೂಪಾಯಿ ಭಾಳ ಆಕೈತಿ, ಇದನ್ನ ಕಡಿಮೆ ಮಾಡೋಣ್ರಿ ಅಂತಂದು. ಎಷ್ಟು ಮಾಡ್ತೀರಿ ಅಂದು. ಈಗ 60,000 ರೂಪಾಯಿದಾಗ ಆಗಂಗೈತಿ, 60,000 ರೂಪಾಯಿ ಮಾಡೋಣ್ರಿ ಅಂದ್ರೆ ಇನ್ನಷ್ಟು ಹೆಚ್ಚು ಜನರಿಗೆ ನಾವು ಸೇವಾ ಕೊಡ್ಲಿಕ್ಕೆ ಆಗ್ತದೆ.
ಅಲ್ಲಿಂದ 60,000 ಮಾಡಿದರು. ಈಗ ಅವ್ರು ಅನ್ನಕತ್ತಾರೆ ಇನ್ನೆಷ್ಟು ಮಂದಿ ಹೆಚ್ಚಾತು ಅಂತಂದ್ರೆ ಸ್ವಾಮೀಜಿ ನಾವು ಇದನ್ನ 25,000ದಾಗೂ ಮಾಡೋನು ಅಂತ. ಯಾವುದಕ್ಕೆ 4-5 ಲಕ್ಷ ರೂಪಾಯಿ 3 ಲಕ್ಷದ ಮ್ಯಾಗ ತೊಗೋತಾರೆ ಹೊರಗೆ, ಅದನ್ನು ಈಗ 50,000ಕ್ಕೆ 60,000 ತಂದು ಆಮ್ಯಾಗ ಅದರೊಳಗೂ ಸಹಿತ ಅವರು 1 ರೂಪಾಯಿನೂ ಏನೂ ತೊಗೊಳಂಗಿಲ್ಲ. ಅವರ ನಮಗೆ ಹಾಕ್ತಾರೆ. ಮತ್ತು ಹೋಗೋದು ಬರೋದು ಅವ್ರದ್ದು, ಅಲ್ಲಿ ಸೇವಾ ಅವ್ರ ಡೈರೆಕ್ಟರ್ ಅಂತ ತಿಳ್ಕೊಂಡು ಅದನ್ನೆಲ್ಲ ನಡೆಸ್ಕೊಂಡು ಹೋಗೋದು. ಅವ್ರು 20-25 ಜನ ಸ್ಟಾಫ್ ಇಟ್ಟಾರ, ಅವ್ರಿಗೆ ಹೊಟ್ಟೆ ತುಂಬ ಸಂಬಳ ಕೊಡ್ತಾರೆ. ಕೊಟ್ಟು ಒಟ್ಟು ಬಡವರಿಗೆ ಸೇವಾ ಆಗಬೇಕು. ಬಡವ್ರ ಸೇವಾ ಅಂದ್ರನ ದೇವ್ರ ಸೇವಾ ಇದ್ದಂಗೆ. ಅಂಥವ್ರ ಸೇವಾ ಮಾಡೋಣ್ರಿ ಸ್ವಾಮೀಜಿ ಅಂತ ತಿಳ್ಕೊಂಡು ಮಾಡೋಕೆ ಆರಂಭ ಮಾಡಿದರು. ಅದು ಎಲ್ಲೆಲ್ಲಿಂದ ಅಂತಂದ್ರೆ ಆ ಕಡೆ ಬೀದರ್ ಗುಲ್ಬರ್ಗಾದಿಂದ ಹಿಡ್ಕೊಂಡು ಈ ಕಡೆ ಮೈಸೂರು ತನೂ ಹೆಣ್ಮಕ್ಳು ಬರ್ಲಾಕತ್ತಿದ್ರು, ಬಡವ್ರ ಮನೆಯವರು. ಯಾಕಂದ್ರೆ ಬಡವರಿಗೆ ಇಂಥದ್ರಾಗ ಹೋಗಿ ನಿಲ್ಲಕ್ಕೆ ಆಗ್ತಿದ್ದಿಲ್ಲ, ಬರ್ಲಾಕತ್ತಿದ್ರು. ಮಕ್ಕಳಿಲ್ದವ್ರೆಲ್ಲರೂ, ಕೆಲವು ಮಂದಿಗೆ ಬರೀ ಒಂದು 5,000ದಾಗ ಕೆಲಸ ಆಗ್ತೈತೆ. ಭಾಳ ಮಂದಿಗೆ ಇವರು ಉಪಚಾರ ಶುರು ಮಾಡ್ತಾರೆ, ಅಷ್ಟರೊಳಗೆ ಗರ್ಭ ನಿಂತು ಅಂದ್ರೆ ಮುಂದಿಂದ ಏನೂ ಮಾಡೋ ಅವಶ್ಯಕತೆ. 5,000ದಾಗ ಕೆಲಸನ ಬಗೆಹರ್ದಕ್ಕೈತೆ. 5,000 10,000ದಾಗ ಮತ್ತು ಅದ್ರ ಜೊತೆ ಆಯುರ್ವೇದ ಸೇರಿಸಿದ್ರು, ಮತ್ತು ಪಂಚಭೌತಿಕ ಚಿಕಿತ್ಸಾ ಸೇರಿಸಿದ್ರು. ಸೇರಿಸಿ ಅದನ್ನೆಲ್ಲರಿಗೂ ಸುಲಭ ಮಾಡಿ ಅದರಿಂದಾಗಿ ಈ ಗೌಡ್ರ ಮನೆಗೆ ನಮಗೆ ಸಂಪರ್ಕ ಬಂತು. ಅಲ್ಲಿಂದ ನಮ್ಮ ವಿವೇಕ ರಾವ್ ಅವರು ಬರ್ಲಿಕ್ಕೆ ಹತ್ತಿದ್ರು, ನನ್ನ ಮನೆಗೆ ಕರಿಲಿಕ್ಕೆ ಹತ್ತಿದ್ರು, ಹೋಗಕತ್ತಿದೆ. ಹೀಗಾಗಿ ಈ ಮನೆತನದ ಜೊತೆ ಗನಿಷ್ಠ ಸಂಬಂಧ ಬಂತು. ಅವ್ರು ನಮ್ಮ ಮಟ್ಟದ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ನಾ ಇದೊಂದು ಜಾತ್ರೆ ಕರೆಯಕ್ಕೆ ಹತ್ತಾರ, ಇಲ್ಲಿ ಹೆಂಗೆ ಅನ್ನೋದು ಅಂತ ತಿಳ್ಕೊಂಡು ಇವ್ರು ಎಲ್ಲರದು ಮನಸ್ಸು ಮುರಿಬಾರ್ದು. ವಿಶೇಷವಾಗಿ ಅವ್ರಿಗೆ ಹಿತ ಅನ್ನಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಪ್ಕೊಂಡೆ. ನಾ ಬರಲಿಲ್ಲ ಅಂದ್ರೆ ಏನೋ ಒಂದು ದೊಡ್ಡ ತಪ್ಪು ಮಾಡ್ತಿದ್ನೇನೋ ಅಂತ ಅನ್ನಿಸ್ತೈತೆ. ನಿಮ್ದೆಲ್ಲ ಭಕ್ತಿ ಇದನ್ನು ನೋಡಿದ್ರು. ನನಗೆ ಬರಾಗ ಒಂದು ಮಾತು ಹೇಳಿದರು ಅವರು, ಪ್ರಣಯ್ ಒಂದು ಮಾತು ಹೇಳಿದರು, ಸ್ವಾಮೀಜಿ ನಮ್ಮಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡಿ ಈ ದೇವ್ರ ಜಾತ್ರೆ ಮಾಡ್ತೀವ್ರಿ ನಾವು. ಇದ್ರೊಳಗೆ ಇವ್ರಿಲ್ಲ ಇವ್ರು ಅದಾರ ಅಂತಿಲ್ಲ. ದೇವ್ರ ಜಾತ್ರೆ ಉದ್ದೇಶನ ಅದೇ. ಯಾಕಂದ್ರೆ 5 ವರ್ಷಕ್ಕೊಂದು ಮಾಡ್ತೀರಿ ನೀವು. 5 ವರ್ಷದಾಗ ಒಂದು ಜರ ಹೆಚ್ಚು ಕಡಿಮೆ ಆಗಿರ್ತಾವೆ, ಯಾರ್ಯಾರು ಏನೇನೋ ಅವ್ರನ್ನ ಹೊಳೆ ಕೂಡಿಸ್ಬೇಕಾದ್ರೆ ನಿಂತ ಜಾತ್ರೆನ ಬರ್ಬೇಕು. ಮತ್ತು ಜಾತ್ರೆ ಇಲ್ದ ನಾವು ಸನ್ಯಾಗ ಬರಂಗಿಲ್ಲ, ಸನ್ಯಾದಾಗ ಬರ್ಲಾರ್ದ ಮನಸ್ಸು ಕೂಡಂಗಿಲ್ಲ. ಜಾತ್ರೆ ದೇವರು ಇವನ್ ನಿಮಿತ್ತವಾಗಿ ಇಟ್ಕೊಂಡು ನಮ್ಮ ಹಿರಿಯರು ನಮ್ಮನ್ನೆಲ್ಲ ಒತ್ತಟ್ಟಿಗೆ ಸೇರಿಸೋದು. ಮತ್ತು ಹೇಳಿದ್ರು ಇವತ್ತು ಸಾಯಂಕಾಲ ರೀ ಸ್ವಾಮೀಜಿ ಹೂರ್ಣದೊಳಗೆ ಊಟ ಐತ್ರಿ ಅಂದು ಎಲ್ಲ ಇಡೀ ಊರಿಗೆ ಹೂರ್ಣ. ಹೌದ್ರಿ, ತೋರಿಸಿದ್ರು ಅವ್ರ ಫೋಟೋ. 100 ಮಂದಿ ತಾಯಂದಿರು ಬಂದಲ್ಲಿ ಒಲಿ ಹುಡ್ಕೊಂಡು ಕುಂತಾರ, ಎಲ್ಲ ಹೂರ್ಣ ವೃದ್ಧಿ ಹೋಳಿಗೆ ಮಾಡಕತ್ತಾರ. ಎಂಥ ಉತ್ಸವ್ರಿದು, ಲೋಕೋತ್ಸವ ಅಂತಾರೆ ಇವಕ್ಕೆ. ಜನರು ಜನರಿಂದ ಜನರಿಗಾಗಿ ಜನರೇ ಮಾಡುವಂಥ ಉತ್ಸವಗಳು ಇವಕ್ಕೆ ಜನೋತ್ಸವ ಅಥವಾ ಲೋಕೋತ್ಸವ ಅಂತ ಕರೀತಾರೆ. ಲಕ್ಷ್ಮೀದೇವಿ ನಮಗೆಲ್ಲ ನಿಮಿತ್ಯ. ನಾವು ಗ್ರಾಮೀಣ ಭಾಷೆ ಒಳಗೆ ಲಗ್ಮವ ಅಂತ ಕರಿತೀವಿ. ಲಗ್ಮವ ನಮಗೆಲ್ಲ ನಿಮಿತ್ಯ. ಆದ್ರೆ ಮಾತಾಡಲಾರ್ದಂಥ ಆ ದೇವತೆ ನಮ್ಮನ್ನೆಲ್ಲರನ್ನೂ ಸೇರ್ಸಾಳ ನೋಡ್ರಿ ಇಲ್ಲಿ. ಮತ್ತು ಇದು ಅಲ್ದ ನಾನು ಇನ್ನೊಂದು ಮಾತು ಹೇಳಿದರು ಪ್ರಣಯ ಅಪಾರ, ಇದು ಜಾತ್ರೆ ಆತಂದ್ರೆ ಮುಂದೆ 4-5 ತಿಂಗಳು ಊರಾಗ ಯಾವ ದೊಡ್ಡ ಕಾರ್ಯಕ್ರಮಗಳು ಯಾರು ಮನ್ಯಾಗ ಲಗ್ನ ಸಹಿತ ಮಾಡಂಗಿಲ್ರಿ. ಅಂಥ ನೀತಿ ನಿಯಮ ಕಠೋರವಾಗಿ ಪಾಲಿಸ್ಕೊಂಡು ಬರ್ತಾರೆ. ಅಂದ್ರೆ ಏನು, ಜಾತ್ರೆಯೊಳಗೆ ಎಲ್ಲರೂ ಬಂದಿರ್ತಾರೆ, ಹೋಗಿರ್ತಾರೆ, ಖರ್ಚಾಗಿರ್ತಾವು. ಮುಂದೆ ಆ